ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ನಡೆದಿತ್ತು. ಎರಡನೇ ಹಂತದಲ್ಲಿ ಸವದಿ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಥಣಿ ಶಾಸಕರ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ವಾರ್ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಇದೀಗ. ಜಾರಕಿಹೊಳಿ ಬ್ರದರ್ಸ್ ನಡೆಗೆ ಕೈ ಶಾಸಕ ರಾಜು ಕಾಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಿದ್ರು ರಾಜು ಕಾಗೆ ಹಾಗೂ ಲಕ್ಷ್ಮಣ ಸವದಿ. ಇದೀಗ ಎರಡನೇ ಹಂತದಲ್ಲಿ ಸವದಿ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ. ಅಥಣಿ ಶಾಸಕರ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ವಾರ್ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಕಾದು ನೋಡಬೇಕಿದೆ. ಜಾರಕಿಹೊಳಿ ಬ್ರದರ್ಸ್ ನಡೆಗೆ ಕೈ ಶಾಸಕ ರಾಜು ಕಾಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಿದ್ರು ರಾಜು ಕಾಗೆ ಹಾಗೂ ಲಕ್ಷ್ಮಣ ಸವದಿ. ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಿದೆ ಸಾಕಷ್ಟು ಕಾವೇರಿತ್ತು. ಜೊತೆಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಕೂಡ ನಡೀತು. ಇದೀಗ ಎರಡನೇ ಹಂತದಲ್ಲಿ ಸವದಿ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜು ಕಾಗೆ ವಿರುದ್ಧ ಶ್ರೀಮಂತ್ ಪಾಟೀಲ್ ಪುತ್ರ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ರಾಜು ಕಾಗೆ ವಿರುದ್ಧ ಶ್ರೀನಿವಾಸ್ ಪಾಟೀಲ್ ಸೆಣಸಾಡಿದ್ರು. ಲಕ್ಷ್ಮಣ ಸವದಿ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಸ್ಪರ್ಧೆಯನ್ನ ಮಾಡಿದ್ರು. ಇನ್ನು ಕಾರ್ಯಕರ್ತರ ಸಭೆಯಲ್ಲಿ ಅಭ್ಯರ್ಥಿಗಳನ್ನ ಘೋಷಿಸಿದ್ರು. ರಮೇಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದ್ರು ರಾಜು ಕಾಗೆ. ಇನ್ನು ಲಕ್ಷ್ಮಣ್ ಸವದಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಮಾಡಿದ್ದೆ, ಆದರೆ ಸವದಿಯನ್ನ ಬಿಟ್ಟು ನನ್ನನ್ನು ಮಾತ್ರ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕಾಗೆ. ಅಂದ್ರೆ ಒಂದು ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸವದಿ ವಿರುದ್ಧ ಸ್ಪರ್ಧೆ ಮಾಡಿದವರ ನಾಮಪತ್ರ ಹಿಂಪಡೆಯಲು ಹೇಳಲಿಲ್ಲ ಅಂತ ನನಗೆ ತಿಳಿಲಿಲ್ಲ ಅಂತ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಈಗ ರಾಜು ಕಾಗೆ ವಿರುದ್ಧ ಶ್ರೀಮಂತ್ ಪಾಟೀಲ್ ಅವರ ಪುತ್ರ ಸ್ಪರ್ಧೆ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜು ಕಾಗೆ ವಿರುದ್ಧ ಸೆಣಸಾಡಿದ್ರು ಶ್ರೀನಿವಾಸ್ ಪಾಟೀಲ್. ಇನ್ನು ಲಕ್ಷ್ಮಣ ಸವದಿ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಸ್ಪರ್ಧೆಯನ್ನ ಮಾಡಿದ್ರು. ಕಾರ್ಯಕರ್ತರ ಸಭೆಯಲ್ಲಿ ಅಭ್ಯರ್ಥಿಗಳನ್ನ ಘೋಷಿಸಿದ್ರು ರಮೇಶ್ ಜಾರಕಿಹೊಳಿ. ಎರಡೂನು ತೆಗೆಸ್ರಿ ತಳಿ ನಾವು ವಿನಂತಿಯನ್ನು ಮಾಡ್ಕೊಂಡ್ವಿ. ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗಲಿಲ್ಲ. ಅದನ್ನ ನಂದು ಒಂದೇ ತೆಗಿಸಿದ್ರು, ಅದನ್ನ ತೆಗಿಸ್ಲಿಲ್ಲ ಅವರ. ಅದಕ್ಕೆ ಆ ವಿಷಯ ನನಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗಿಲ್ಲ, ನಾನೇನು ಹೇಳಿಲ್ಲ. ಸರಿಗ ಆ ರಾಜಕೀಯ ಅವ್ರು ಏನ ಬೇಕಾದ ಡಾವಪೇಜ್ ಮಾಡಿದ್ರು ನಾವೇನ ಒಬ್ರಿಗೊಬ್ರು ಸ್ನೇಹ ಇದೀವಿ. ನಾವು 40 ವರ್ಷದಿಂದ MLA ಆಗಿನ ನಾವು ಕೂಡಿಲ್ಲ. ಮೊದಲನೇ ಹಿಡ್ಕೊಂಡು 40 ವರ್ಷದಿಂದ ಕೂಡಿ ಬಂದಿದ್ದೀವಿ, ಕೂಡಿ ಇರ್ತೀವಿ. ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗೋದಲ್ಲ. ಅದಕ್ಕೆ ನನಗೂ ಕೆಲವು ಮನಸ್ಸಿಗೆ ನೋವು ಆಯ್ತೀನಿ. ನಾನೊಬ್ಬನ ಬಿನ್ನೂರದಾಗಿ ಅವರು ಇಲೆಕ್ಷನ್ ಆದ್ರೂ ಲಕ್ಷ್ಮಣ ಸವದಿಯವರು ಯಾವುದೇ ಪರ್ಸೆಂಟ್ 100% ಬರ್ತಾರೆ. 125ರಲ್ಲಿ 122 ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಇನ್ನು ಎರಡನೇ ಹಂತದಲ್ಲಿ ಸವದಿ ವಿರುದ್ಧ ಸಮರಕ್ಕೆ ಸಿದ್ಧರಾಗಿದ್ದಾರಾ ಹೇಗೆ ಅಂತ? ಹೌದು ಸಿಂಚನ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗ ಕಾವೇರ್ತಾ ಇದೆ. ಈ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಸಹಕಾರ ರಂಗದಲ್ಲಿ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಹಾಗೂ ಜೊಲ್ಲೆ ವಿರುದ್ಧ ಸಮರದಲ್ಲಿ ವಿಜಯ ಸಾಧಿಸಿರುವಂತದ್ದು. ಈ ಬೆನ್ನಲ್ಲೇ ನಿನ್ನೆಯಿಂದಾನು ಕೂಡ ಏನು ಬಹಳಷ್ಟು BDCC ಬ್ಯಾಂಕ್ ಈ ಚುನಾವಣೆ ರಂಗೇರಿತ್ತು. ಅದರಲ್ಲಿ ಸುಮಾರು 9 ಜನ ಜಾರಕಿಹೊಳಿ ಪ್ಯಾನೆಲ್ ನಿಂದ ಅವಿರೋಧ ಆಯ್ಕೆಯಾಗಿರುವಂತದ್ದು. ಮತ್ತು ಇನ್ನು 2 ಶಾಸಕರು ಅಂದ್ರೆ ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ ಅವರು ಮತ್ತೆ ಕಾಗವಾಡ್ನ ರಾಜು ಕಾಗೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಅದರ ಬೆನ್ನಲ್ಲೇ ಮಹೇಶ್ ಕುಮಟಳ್ಳಿ ಮತ್ತೆ ಲಕ್ಷ್ಮಣ್ ಸವದಿ ಇವರದ ಒಂದು ಫೈಟ್ ಏನಿದೆ ಇದು ನಾಳೆ ಅಂದ್ರೆ ಅಕ್ಟೋಬರ್ 19ರಂದು ನಡೆಯಲಿದ್ದು, ಇದು ಒಂದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಮತ್ತೆ ಏನಂತಂದ್ರೆ ಜೊಲ್ಲೆ ಅವರು ತಮ್ಮ ಕ್ಷೇತ್ರದಲ್ಲಿರುವಂತಹ PKPS ಸದಸ್ಯರನ್ನ ಎಲ್ಲರನ್ನೂ ಕೂಡ ಕೂಡಿ ಗೋವಾಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಯೂ ಕೂಡ ರಾಜಕೀಯ ನಡೆಸಿರುವಂತದ್ದು. ಯಾಕಂತಂದ್ರೆ ಅಡ್ಡ ಮತದಾನದ ಭೀತಿ ಕೂಡ ಈ ಒಂದು ಚುನಾವಣೆಯಲ್ಲಿ ಎದುರಾಗಿರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.